ನಿಮ್ಮೊಳಗಿನ ವಿಲನನ್ನು ಗುರುತಿಸ್ತಿದ್ದೀರಾ. ಈಗ ನೆಕ್ಸ್ಟ್ ಸ್ಟೆಪ್, ಅವನನ್ನು ಡೆಸ್ಟ್ರಾಯ್ ಮಾಡಬೇಕು. ಆದರೆ ಹೇಗೆ? ವಿಲನ್ ಒಂದೇ ದಿನ ಡಿಸಪಿಯರ್ ಆಗೋದಿಲ್ಲ. ಅವನು ಹ್ಯಾಬಿಟ್ ಆಗಿದ್ದಾನೆ, ಪ್ಯಾಟರ್ನ್ ಆಗಿದ್ದಾನೆ, ಕಂಫರ್ಟ್ ಝೋನ್ ಆಗಿದ್ದಾನೆ. ಮೊದಲ ಸ್ಟೆಪ್ ಅವೇರ್ನೆಸ್. ನೆಕ್ಸ್ಟ್ ಟೈಮ್ ನೀವು ಎಕ್ಸ್ಕ್ಯೂಸ್ ಕೊಟ್ಟಾಗ ತಕ್ಷಣ ಸ್ಟಾಪ್ ಮಾಡಿ. ಇದು ನಿಜವಾದ ರೀಸನ್ನಾ ಅಥವಾ ಕಂಫರ್ಟಬಲ್ ಲೈನಾ? ವಿಲನ್ ಕಂಫರ್ಟಬಲ್ ಲೈ ಕೊಡ್ತಾನೆ, ಹೀರೋ ಅನ್ಕಂಫರ್ಟಬಲ್ ಟ್ರೂತ್ ಕೇಳ್ತಾನೆ. ಎರಡನೇ ಸ್ಟೆಪ್ ಸ್ಮಾಲ್ ವಿನ್ಸ್. ವಿಲನ್ ದೊಡ್ಡ ಗೋಲ್ ನೋಡಿ ಸ್ಕೇರ್ ಮಾಡ್ತಾನೆ. ಜಿಮ್ 1 ಇಯರ್ ಕಂಟಿನ್ಯೂ ಮಾಡಬೇಕು. ಹೀರೋ ಹೇಳ್ತಾನೆ ಇವತ್ತು 20 ಮಿನಿಟ್ಸ್ ಮಾತ್ರ. ವಿಲನ್ ಫ್ಯೂಚರ್ ಬಗ್ಗೆ ಟೆನ್ಷನ್ ಕೊಡ್ತಾನೆ. ಹೀರೋ ಪ್ರೆಸೆಂಟ್ನಲ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾನೆ. ಮೂರನೇ ಸ್ಟೆಪ್ ಪರಿಸರ ಬದಲಾವಣೆ. ಸೋಮಾರಿ ಸ್ನೇಹಿತರು, ನಕಾರಾತ್ಮಕ ವಿಷಯ, ಅಂತ್ಯವಿಲ್ಲದ ಸ್ಕ್ರೋಲಿಂಗ್. ಖಳನಾಯಕನಿಗೆ ಪರಿಪೂರ್ಣ ಬೆಂಬಲ ವ್ಯವಸ್ಥೆ. ಶಿಸ್ತಿನ ವಲಯ, ಸಕಾರಾತ್ಮಕ ಇನ್ಪುಟ್, ಸೀಮಿತ ವ್ಯಾಕುಲ್ಯತೆ. ಹೀರೋಗೆ ಪರಿಪೂರ್ಣ ಬೆಂಬಲ ವ್ಯವಸ್ಥೆ. ನೀವು ಯಾವ ಎನ್ವೈರ್ಮೆಂಟ್ನಲ್ಲಿ ಇದ್ದೀರೋ ಅದೇ ಮೈಂಡ್ಸೆಟ್ ಗ್ರೋ ಆಗ್ತದೆ. ನಾಲ್ಕನೇ ಸ್ಟೆಪ್ ಮಾತುಕತೆಗೆ ಅವಕಾಶವಿಲ್ಲದ ನಿಯಮಗಳು. ಏನೇ ಇರಲಿ, ಪ್ರತಿದಿನ 30 ನಿಮಿಷಗಳ ಕಲಿಕೆ, 20 ನಿಮಿಷಗಳ ವ್ಯಾಯಾಮ, 1 ಗಂಟೆ ಆಳವಾದ ಕೆಲಸ, 10 ನಿಮಿಷಗಳ ಮೌನ. ವಿಲನ್ ಮಾತುಕತೆ ಮಾಡ್ತಾನೆ, ಹೀರೋ ಕಮಿಟ್ಮೆಂಟ್ ಮಾಡ್ತಾನೆ. ಇನ್ನೊಂದು ಪವರ್ಫುಲ್ ಟ್ರಿಕ್, ರಿಯಾಕ್ಷನ್ ಡಿಲೇ. ವಿಲನ್ ಇಮಿಡಿಯೇಟ್ ಪ್ಲೆಜರ್ ಕೊಡ್ತಾನೆ, ಹೀರೋ ಲಾಂಗ್ ಟರ್ಮ್ ರಿವಾರ್ಡ್ ನೋಡ್ತಾನೆ. ನೆಕ್ಸ್ಟ್ ಟೈಮ್ ಫೋನ್ ಹಿಡಿಯುವಾಗ 5 ಸೆಕೆಂಡ್ ಪಾಸ್ ಮಾಡಿ. ಅದು ಹೀರೋ ಆ್ಯಕ್ಟಿವೇಟ್ ಆಗೋ ಸಮಯ. ಒಂದು ಹಾರ್ಶ್ ಟ್ರೂತ್, ವಿಲನ್ ಕಂಪ್ಲೀಟ್ಲಿ ಡಿಸಪಿಯರ್ ಆಗೋದಿಲ್ಲ, ಆದರೆ ಅವನ ವಾಲ್ಯೂಮ್ ಕಡಿಮೆ ಮಾಡ್ಬೋದು. ಡೈಲಿ ಡಿಸಿಪ್ಲಿನ್ ಈಕ್ವಲ್ ಟು ವಾಲ್ಯೂಮ್ ಡೌನ್, ಡೈಲಿ ಎಕ್ಸ್ಕ್ಯೂಸಸ್ ವಾಲ್ಯೂಮ್ ಅಪ್. ಬ್ಯಾಟಲ್ ಈಸಿ ಅಲ್ಲ, ಆದರೆ ನೀವು ಈಗ ಗೊತ್ತಾಗಿದೆ ಎನಿಮಿ ಹೊರಗಡೆ ಇಲ್ಲ. ಹೀಗಾಗಿ ನೆಕ್ಸ್ಟ್ ಟೈಮ್ ಫಿಯರ್ ಬಂದರೆ ಥ್ಯಾಂಕ್ ಯು ಫಾರ್ ಪ್ರೊಟೆಕ್ಟಿಂಗ್ ಮೀ ಅಂತ ಹೇಳಿ, ಆದರೆ ಆ್ಯಕ್ಷನ್ ನೆವರ್ಲೆಸ್ ತೆಗೆದುಕೊಳ್ಳಿ. ವಿಲನ್ ಕಂಟ್ರೋಲ್ ಮಾಡೋದಿಲ್ಲ, ನೀವು ಕಂಟ್ರೋಲ್ ಮಾಡ್ತೀರಾ. ಇವತ್ತು ಡಿಸೈಡ್ ಮಾಡಿ, ಎಕ್ಸ್ಕ್ಯೂಸ್ ಡಿಲೀಟ್ ಮಾಡಿ, ಆ್ಯಕ್ಷನ್ ಇನ್ಸ್ಟಾಲ್ ಅಂದರೆ ವಿಲನ್ ಮೈಂಡ್ಸೆಟ್ ಡೆಸ್ಟ್ರಾಯ್ ಮಾಡಿದ ದಿನದಿಂದ ನಿಮ್ಮ ಹೀರೋ ಅನ್ಸ್ಟಾಪಬಲ್ ಆಗ್ತಾನೆ.